ಮಾಸ್ಕ್ ಮ್ಯಾನ್ ಬಂಧನದ ಬಳಿಕ ಸಚಿವರು ಈಗ ಅಲರ್ಟ್ ಆಗಿದ್ದಾರೆ. ಬಿಜೆಪಿಯ ಆರೋಪಕ್ಕೆ ಕಾಂಗ್ರೆಸ್ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ. ಎಸ್ಐಟಿ ಪಾರದರ್ಶಕ ತನಿಖೆ ನಡೆಸ್ತಾ ಇದೆ. ಇದರ ಹಿಂದೆ ಯಾವುದೇ ರೀತಿಯಾದಂತಹ ರಾಜಕಾರಣ ಇಲ್ಲ, ರಾಜಕೀಯ ಲಾಭ ತೆಗೆದುಕೊಳ್ಳುವಂತಹ ಉದ್ದೇಶವೂ ನಮಗಿಲ್ಲ. ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅನೇಕ ಕೊಲೆಗಳಾಗಿದೆ ಅಂತ ಮುಸುಕುದಾರಿ ಹೇಳಿದ್ದ. ಅದಾದ ಬಳಿಕ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ಮಾಡಿ ಅಂತ ಹೇಳಿದ್ರು. ಹೀಗಾಗಿ ಸರ್ಕಾರ ಎಸ್ಐಟಿ ರಚನೆ ಮಾಡ್ತು. ನಮಗಿದರ ಬಗ್ಗೆ ಕ್ಲಾರಿಟಿ ಬೇಕಾಗಿತ್ತು, ಹೀಗಾಗಿ ನಾವು ತನಿಖೆ ಮಾಡಿಸಿದ್ದೀವಿ ಅಂತ ಬಿಜೆಪಿ ಆರೋಪಕ್ಕೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಒಂದು ಪಾರದರ್ಶಕ ತನಿಖೆ ಆಗಬೇಕು ಅಂತ ನಾವು ಕೂಡ ಹೇಳಿದ್ದೀವಿ. ಯಾರೇ ತಪ್ಪಿತಸ್ಥರಿದ್ರೂ ಅವರಿಗೆ ಶಿಕ್ಷಿಸುವಂತಹ ಕೆಲಸ ಸರ್ಕಾರ ಮಾಡುತ್ತೆ. ಮೈಸೂರಿನಲ್ಲಿ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಹೇಳ್ತಾ ಇರೋದು ಮೊದಲಿಂದನೂ ಇದರ ತನಿಖೆ ಎಸ್ಐಟಿ ಅವರು ಬಹಳ ಸ್ಪಷ್ಟ ಹೆಜ್ಜೆಗಳಿಟ್ಟು ಪಾರದರ್ಶಕವಾಗಿ ಮಾಡ್ತಾರೆ ಮತ್ತು ಅದಕ್ಕೋಸ್ಕರ ಎಸ್ಐಟಿ ರಚನೆ ಮಾಡಿರ್ತಕ್ಕಂಥದ್ದು. ಆ ಕಾರಣದಿಂದ ಈ ವಿಷಯದಲ್ಲಿ ನಾವು ಯಾವುದೇ ಒಂದು ರಾಜಕಾರಣ ಅಥವಾ ರಾಜಕೀಯ ಲಾಭ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಕೂಡ ಇಲ್ಲ. ಮತ್ತು ನಮ್ಮ ಪೊಲೀಸರು ನಮಗೆ ಹೆಮ್ಮೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಯಾವುದೇ ಒಂದು ಒಂದು ಕನ್ಫ್ಯೂಷನ್ ಇಲ್ಲದೇ ಇವತ್ತು ಜನರಿಗೆ ಏನು ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಸ್ಪಷ್ಟವಾದಂಥ ಒಂದು ತನಿಖೆ ಮುಖಾಂತರ ಜನರಿಗೆ ಗೊತ್ತಾಗೋ ರೀತಿಯಲ್ಲಿ ಮಾಡ್ತಾರೆ. ಇದಕ್ಕೊಂದು ಕ್ಲಾರಿಟಿ ಬರಬೇಕು ಅಂತ ನಮ್ಮ ಸರ್ಕಾರ ಒಂದು ತೀರ್ಮಾನ ತಗೊಂಡು ಒಂದು SIT ಮಾಡಿದ್ರು. ನಮ್ಮ ಅತ್ಯಂತ ಹಿರಿಯ ಅಧಿಕಾರಿಗಳಾದ ಮೊಹಂತಿಯರವರ ನೇತೃತ್ವದಲ್ಲಿ 4 ಜನ IAS ಆಫೀಸರ್ಸ್ನ ಹಾಕಿ ಒಂದು SIT ಮಾಡಿದ್ರು. ಒಂದು ಕ್ಲಾರಿಟಿ ಬರಲಿ ಅಂತ ನಾವು ಮಾಡಿದ್ದೀವಿ. ಕ್ಲಾರಿಟಿ ಬಂದಿದ್ದು ಈಗ ಕ್ಲಾರಿಟಿ ಬರ್ತಾ ಇದೆ. ಇನ್ನು ಮುಂದೆ ಯಾರೂ ಕೂಡ ಮಾತಾಡೋಕ್ಕೆ ಅವಕಾಶ ಇಲ್ಲ. ಇದೆಲ್ಲ ಇದ್ರ ಬಗ್ಗೆ ಎಲ್ಲ ನಾನು ಏನು ಪ್ರತಿಕ್ರಿಯೆ ಕೊಡೋಕ್ಕಾಗೋದಿಲ್ಲ. ಅವ್ರು ಯಾರು ಹೇಳಿದ್ರು ಏನಿದೆ ಇನ್ನೊಬ್ಬರು ಏನು ಹೇಳಿದ್ರು ಅಂತ ಹೇಳುವಂಥದ್ದಲ್ಲ. ನಾನು ಇಷ್ಟನ್ನೇ ಹೇಳಕ್ಕೆ ಬಯಸೋದು, ಭಾಳ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದ್ದಾರೆ. ಅದರಿಂದ ಯಾರು ದಾರಿ ತಪ್ಪಿಸ್ತಾ ಇದ್ದಾರೆ, ಯಾರು ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಇದರ ಹಿಂದೆ ಯಾರಿದ್ದಾರೆ, ಇದೆಲ್ಲವನ್ನ ಗುರುತಿಸುವಂಥ ಕೆಲಸ ಪೊಲೀಸ್ನವರು. ಅವ್ರಿಗೆ ಅವ್ರು ಕೆಲಸ ಮಾಡ್ತಾರೆ. ಅವ್ರು ಕೆಲಸ ಮಾಡ್ಲಿಕ್ಕೆ ಬಿಡಲಿ, ರಾಜಕೀಯ ಪಕ್ಷಗಳು ಕೂಡ ಬಿಡಲಿ ಅಂತ ಹೇಳ್ತೀನಿ.